ಬರ್ದೇನೆ 250 ಸಿನಿಮಾ ಮಾಡಿದ್ದೇವೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ವರ್ಷಕ್ಕೆ. ಬರ್ತಾ ಇದ್ದಾರೆ, ಉಳಿಸ್ಕೋತಾ ಇದ್ದೀರ ನೀವೆಲ್ಲರೂ. ನೀವು ಯೋಚನೆ ಮಾಡಿ, ಸಿನಿಮಾ ಓಡಿಲ್ಲ ಅಂತ ಬಾಗಿಲಲ್ಲಿ ಕೂತ್ಕೊಂಡು ಹೇಳ್ತಾರೆ. ಎಷ್ಟು ನೋವಾಗುತ್ತೆ ನಮಗೆ ಅಂದರೆ, ಸಿನಿಮಾನ ಜನ ಹುಡ್ಕೊಂಬರ್ಬೇಕ್ರಿ, ನಾವು ಕರೆಯೋದಲ್ಲ. ಸಿನಿಮಾ ಹುಡ್ಕೊಂಬರ್ಬೇಕು ಜನನ. ನಿಮ್ಮ ಥಿಯೇಟ್ರ್ ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ, ಸುಮ್ಮನೆ ಬಿಟ್ಟು ಸಿನಿಮಾ ತೋರಿಸ್ತೀನಿ ಬನ್ನಿ, ಅರ್ಧ ಸಿನಿಮಾ ಇಂಟ್ರೋಲ್ ನೋಡೋದ್ಮೇಲೆ ದುಡ್ಡು ಕೊಡಿ. ಯಾರು ಇವೆಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾಗೆ? ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ. ಬೇಡ್ಕೊಳ್ಳೋಂಥ ಕೆಲಸ ಯಾವತ್ತೂ ಮಾಡ್ಕೊಬೇಡಿ. ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಲಿಸಿದ್ದಾರೆ ಜನ. ಅವ್ರು ಯಾರು ಹೊಸಬರಾದ್ರೆ ಸರಿ, ನಾವುಗಳೆಲ್ಲ ಬಂದಾಗ ಹೊಸಬ್ರೇ ತಾನೆ. ಶರಣ್ ಇರೋದಾಗ ಒಪ್ಪಿಲ್ವಾ ಜನ? ಫಸ್ಟ್ ಪಿಕ್ಚರ್ ಇರೋದಾಗ ಗೆಲ್ಲಿಸ್ಲಿಲ್ವಪ್ಪ ನಿಮಗೆ? ನಾವು ಫಸ್ಟ್ ಪಿಕ್ಚರ್ ಬಂದಾಗ ಗೆಲ್ಲಿಸ್ಲಿಲ್ವಾ? ಎಲ್ಲ ಗೆದ್ಕೊಂಡು ಬಂದಿದ್ದೀವಿ, ಮಧ್ಯ ಹಿಗ್ಗಿದ್ದೀವಿ, ಎಲ್ಲ ನಡೆದಿದೆ ಜೀವನದಲ್ಲಿ. ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ, ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ದ ವೆರಿ ಗುಡ್ ಲೆಸನ್ ಫಾರ್ ಎವ್ರಿಬಡಿ. ಎಲ್ಲರಿಗೂ ನಾನು ಯಾರು ಡೈರೆಕ್ಟರ್ ಒಬ್ಬರು ಕೂಡ ಟಿಟಿ ಕಂಡಿಲ್ಲ ಸರ್. 6 ತಿಂಗಳು ಸಿನಿಮಾ ಮಾಡ್ಕೊಡ್ತೀನಿ ಅಂದ್ರೆ ಇವನು ಹೂ ಅನ್ನಲಿಲ್ಲ, ಯಾರು ಹೂ ಅನ್ನಲಿಲ್ಲ. ಯಾಕಪ್ಪ? ಅದು ರೆಡಿ ಆರ್ ನಾಟ್ ಪ್ರಾಮಿಸ್ ಮಾಡಿಲ್ಲ. 6 ಮಂತ್ಸ್ ರೆಡಿ ನೀನು. ಇನ್ನೊಂದು 2 ತಿಂಗಳು ಬೇಕಾ ಹೇಳಿ, ನನ್ನ ಅವಕಾಶ ಕೊಡಿಸ್ತೀನಿ. ಎಷ್ಟು, ಇನ್ನು 2 ವರ್ಷ ಬೇಕಾ? ಹಾಂ, 8 ಮಂತ್ಸ್. ಹಾಂ, ನೀನು ಏನಿಲ್ಲ ಇನ್ನೊಂದು ಸ್ಟೇಟ್ ಇದೆ ಅಂತ ನಮ್ಗೆ ಅಲ್ಲ. ಆಟ ತಗೊಂಡು 6 ಮಂತ್ಸ್ ಮಾಡ್ರಿ. ಎಷ್ಟಿದ ಶೂಟ್ ಮಾಡ್ಬೇಕಂತ ಒಂದ್ಸಲಿ. ಹಾಂ, ನಾನು ಹೇಳೋದು ದ ಡೇ ಯು ಸ್ಟಾರ್ಟ್ ಯುವರ್ ಪ್ರೊಡಕ್ಷನ್. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಿಮ್ಗೆ 6 ತಿಂಗಳು. ನಾವು 6 ತಿಂಗಳೇ ಕೊಡ್ತೀವಪ್ಪ ನಿಮಗೆ. ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ನಾಟ್ ಫ್ರಮ್ ರೈಟಿಂಗ್ ರೈಟ್ 1 ವರ್ಷ ಕೂತ್ಕೊಂಡು ಬರೀರಿ. 1 ವರ್ಷ 2 ವರ್ಷ ಸ್ಕ್ರಿಪ್ಟ್ ಬರೀರಿ. ಪೇಪರ್ ಎಷ್ಟು ಬೇಕಾದ್ರೆ ಅದು ಬಿಸಾಕಿರಿ, ನೋಟ್ನ ಬಿಸಾಕಿರಿ. ಪೇಪರ್ ಎಷ್ಟು ಬೇಕಾದ್ರೆ ಅದು ಬಿಸಾಕಿರಿ. ಅದನ್ನ ಮಾಡಿರಿ. ನಮಗೆ ನೀನು 3 ತಿಂಗಳು ಮಾಡ್ಯಾ, ಇನ್ನೊಂದು 2 ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ನಿಮಗೆ. ಅದು ಓಡ್ದೇದು ಸೈನ್ ಮಾಡಿಸ್ತೀನಿ ನಿಮಗೆ. ಓಕೆ ಮಾಡ್ರಿ ಎಲ್ಲರೂ. ಇನ್ನು ಸುಮ್ಮನೆ ಹೇಳಲೇ ಇಲ್ಲ, ಎದುರು ಪಿಕ್ಚರ್ ಸೈನ್ ಆಗುತ್ತೆ ನೋಡೋದು ಅವನು. ಅದೇ ಇದೇ ಪ್ರಾಬ್ಲಮ್. ಇಲ್ಲಿಲ್ಲ ಅಂದ್ರೆ ಸಿನಿಮಾ ಯಾರು ಡೈರೆಕ್ಟರ್ ಇದ್ದಂದ್ರೆ ಸಿನಿಮಾ ಕೊಡಬೇಡಿ ಸರ್. ಅವ್ರಿಗೆ ಇಲ್ಲಿ ಇರಬೇಕು ಅಷ್ಟೇ. ಮರ್ಯಾದೆ ಕೊಡೋದಿಲ್ಲ, ಹಾಗೆ ತಿನ್ನಕ್ಕೆ ಹೋಗ್ತಾವ. ಇನ್ನೂ ಮುಗಿದಿಲ್ಲಪ್ಪ, ಇನ್ನೂ ದುಡ್ಡು ಕೊಟ್ಟಿಲ್ಲ, ಅಡ್ವಾನ್ಸ್ ಕೊಟ್ಟಿಲ್ಲ, ಅಗ್ರಿಮೆಂಟ್ ಇದೆ. ವಿಜಯ್ ಇನ್ನೂ ಮಾತಾಡಲ್ಲ. ವಿಜಯ್ ಕೂಡ ನಾನು ಮಾತಾಡ್ತೀನಿ ಹೇಳಿ ವಿಷಯಗಳನ್ನ. ಸುಮ್ಮನೆ ಕರ್ಸಿಲ್ಲ ಅವ್ರು ನನ್ನ. ಆಯ್ತಾ? 6 ತಿಂಗಳಲ್ಲಿ ಸಿನಿಮಾ ಮುಗಿಬೇಕು. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ಸ್ಕ್ರಿಪ್ಟಿಂಗ್ ಬೇಕಾದ್ರೆ 2 ವರ್ಷ ಬರೀರಿ, ಬೇಜಾರಿಲ್ಲ. ನನ್ನ ಪೇಪರ್ ಎಷ್ಟು ಬೇಕಾದ್ರೆ ಅದಕ್ಕೆ ಸಾಕಿ. ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾರು ಸಿನಿಮಾ ಮಾಡ್ತಿಲ್ಲ. ಯಾರು ಬಿಷಪ್, ನಿನಗೂ ಅಷ್ಟೇ 6 ತಿಂಗಳು. ಎಲ್ಲರೂ 6 ತಿಂಗಳು ಸರ್. 6 ತಿಂಗಳು ನಾನು ನಿಮಗೆ ಬಂದುಬೇಕಿದೆ. ಹೇಳ್ತೀನಿ, ಯಾರಾದ್ರೂ ಸಿನಿಮಾ ಲೇಟ್ ಮಾಡಿ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಲೆಟ್ ಗುಡ್ ಡೇ ಸ್ಟಾರ್ಟ್ ಫ್ರಮ್ ಯರ್ ಅಗೇನ್. ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಎಷ್ಟು ಇದ್ದಾರೆ, ಎಷ್ಟು ಜನ ಇದ್ದಾರೆ? ಎಲ್ಲ ಡೈರೆಕ್ಟರ್ಗಳು ಇರುವಾಗ ಸಪ್ಪೆ ಕೂತಿದ್ದಾರೆ. ನಿಮ್ಮ ಮಗನೇ ನನಗೆ ಕಾಣಿಸ್ತಾರೆ. ಹೆಂಗಿದೆ ನೋಡಿ ಅಂತ ಕೂತಾರೆ. ಸಿನಿಮಾ ಕೊಟ್ಟ ಮೇಲೆ ಕೂಡ ನೋಡಿ ಹೆಂಗ್ ಕೂತಿದ್ದೀರಿ ನೀವು. ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ನೀವೇನು ಸರ್ ಇಲ್ಲಿ? ಅದು ಓಕೆ. ಓಕೆ, ನೀವು 6 ಸಿನಿಮಾ ಮಾಡಿದ್ಮೇಲೆ ನನ್ನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊಡ್ತೀನಿ. 6 ಸಿನಿಮಾ ಆದಮೇಲೆ ಅವ್ರು ಮಾಡಿದ್ದಾರೆ. 6 ಸಿನಿಮಾ ಗೆದ್ದು ಬನ್ನಿ ಸರ್ ನೀವು. ಓಕೆ, ನನಗೆ 6 ತಿಂಗಳ ಟೈಮ್ ಇಲ್ಲ, ಜಾಸ್ತಿ ಕೊಡಬೇಕು. 6 ತಿಂಗಳ 3 ತಿಂಗಳು ಸಿನಿಮಾ ಮಾಡಿಕೊಡ್ತೀನಿ, ಅದು ರೆಡಿ. ಬಟ್ ನಿಮ್ಮತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ, ವಿಜಯ್ ಕಾಟದ ಸಿನಿಮಾ ಮಾಡಬೇಕಾದ್ರೆ 6 ಸಿನಿಮಾ ಮಾಡಕ್ಕೆ ರೆಡಿ ಇಲ್ಲ. ಕನ್ನಡ ಇಂಡಸ್ಟ್ರಿ ಹೆಲ್ತ್ ಮಾತಾಡೋಂಥ ಒಂದು ಸಿನಿಮಾ ಮಾಡಬೇಕು. ಅದಕ್ಕೆ ಬಡ್ಜೆಟ್ ಕೊಡ್ತೀನಿ, ಟೈಮ್ ಕೊಡ್ತೀನಿ. ನೀವು ಪ್ರಿಪೇರ್ಡ್ ಆಗ್ತಾನೆ. ಕತೆ ತೊಗೊಂಡು ಬರಬೇಡಿ, ನಮ್ಮದೇ ಕತೆ ತೊಗೊಳ್ಳಿ. ಚೆನ್ನಾಗಿ ಮಾಡ್ತೀನಿ ನಾನು. ಒಂದೊಂದ್ಸರಿ ಅನ್ಸುತ್ತೆ ನಿಮಗೆ, ಮಾಡಿಕೊಟ್ಮೇಲೆ ಅನ್ಸುತ್ತೆ ನಿಮಗೆ. ಡೋಂಟ್ ವರಿ. ಓಕೆ, ಸಿನಿಮಾ ಲೇಟೆಸ್ಟ್ ಫಿನಿಶ್ ಇಸ್ ಪ್ರಾಡಕ್ಟ್ ವಿತ್ ಯಂಗ್ಸ್ಟರ್ಸ್. ನಾನು ಈ ಯಂಗ್ಸ್ಟರ್ಸ್ ಖುಷಿ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಡೈರೆಕ್ಟರ್ಸ್ ಎಲ್ಲರೂ ಆಸೆ ಇಟ್ಕೊಂಡು ಬಂದಿದ್ದಾರೆ, ಕನಸು ಬಂದಿದ್ದಾರೆ. ಇವಾಗ ಏನು ಫ್ಯೂಚರ್ಸ್ ಇದೆ, ಇವಾಗ ಏನು ಕಾನ್ಫಿಡೆನ್ಸ್ ಇದೆ, ಇವಾಗ ಏನು ಬಿಲೀಫ್ ಇದೆ. ಇವಾಗ ಗಾಟ್ ಗೋ ಟು ದ ಇಂಡಸ್ಟ್ರಿ. ಸೊ ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್. ನೀವು ಮಾಡಬೇಕಂತ
ತುಂಬ ಅದ್ಭುತವಾದ ಕೆಲಸ ಇರೋದು ಮಾಡೋದು. ಒಳ್ಳೆ ದಿವಸ ಒಂದು ಹೋಪ್ಸ್ ಕೊಟ್ಟಿದ್ದೀರಾ, ಇಲ್ಲಿ ಅಷ್ಟು ಜನ ಬಂದು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಹೆಸರು ಒಂದೇ ಒಂದು ಭಯ ಸರ್ ನಿಮಗೆ. ಆ ಟಾಟಾ ಅಂತ ಇಟ್ಕೊಂಡಿಲ್ಲ, ಮತ್ತೆ ಟಾಟಾ ಐಟಮ್ ಮಾಡಬೇಕು. ಅವ್ರು ಹೇಳಿದ್ರು ಲೈಸೆನ್ಸ್ ಅಂದರೆ ಭಯ, ಎಲ್ಲ ಭಯ ಅದೊಂದು ಮಾತ್ರ ನೋಡ್ತಾರೆ. ಓಕೆ, ಏನೇ ಆಗಲಿ ಇರ್ತೀನಿ ಅನ್ನೋದು ನಿಮಗೆ ಕೂಡ ಭರವಸೆ ನನಗೆ ನಿಮಗೆ. ಓಕೆ, ಈ ಸಿನಿಮಾವರೆಗೂ ನಾಟಕ ಸೈಡ್ ಇಟ್ಟಿದೆ, ಅದೇ ವಿಜಯ್ ಇಟ್ಕೊಳ್ಳಿ, ಆಮೇಲೆ ಅಮೃತ ಒಂದು ಜೊತೆ ಇಟ್ಕೊಳ್ಳಿ. ಓಕೆ, ಒಳ್ಳೆಯದಾಗಲಿ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.